ನಮ್ಮಲ್ಲಿ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಅದು ಕೂದಲಿನ ಸಮಸ್ಯೆ ಆಗಿರ್ಬೋದು, ತ್ವಚೆಯ ಸಮಸ್ಯೆ ಆಗಿರ್ಬೋದು ಅಥವಾ ಬಾಡಿ ರಿಲೇಟೆಡ್ ಆಗಿರ್ಬೋದು, ಯಾವುದೇ ಇದ್ರೂ ಕೂಡ ನಮ್ಮ ಮನೆಯ ಅಡುಗೆ ಮನೆ ಅಂದರೆ ಮೆಡಿಕಲ್ ಸ್ಟೋರ್ ಅಂತಾನೆ ಹೇಳ್ಬೋದು. ಅಲ್ಲಿ ಸಿಗುವಂಥ ಎಲ್ಲ ಸಾಮಗ್ರಿಗಳಲ್ಲೂ ಒಂದೊಂದು ಮೆಡಿಸಿನಲ್ ಪ್ರಾಪರ್ಟೀಸ್ ಇದ್ದೇ ಇದೆ. ಸೊ ಯಾವುದಕ್ಕೆ ಯಾವುದು ಬಳಸಬೇಕು ಅಂತ ಗೊತ್ತಿರಬೇಕು ಅಷ್ಟೇ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳು ಬರ್ತಾ ಇದೆ. ಸೊ ಹಬ್ಬಗಳು ಬರ್ತಾ ಇದೆ ಅಂತಂದ್ರೆ ಒಂಥರ ಸಡಗರ ಅಂತಾನೆ ಹೇಳ್ಬೋದು. ಇದರಲ್ಲಿ ವಿಶೇಷತೆ ಏನು ಅಂತಂದ್ರೆ ಒಂದು ಪೂಜೆ, ಇನ್ನೊಂದು ಊಟ. ಸೊ ಹಬ್ಬದ ಊಟನ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಹಬ್ಬದ ಊಟನ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟನೇ ಪಡೋದಿಲ್ಲ. ಹಬ್ಬದ ಊಟ ಆಗಿರ್ಬೋದು ಅಥವಾ ಮದುವೆ ಊಟ ಆಗಿರ್ಬೋದು, ಯಾವುದೇ ರೀತಿಯ ಈ ಥರ ಊಟಗಳಾಗಿರ್ಬೋದು ಮಿಸ್ ಮಾಡ್ಕೊಳ್ಳೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ಸೊ ಹಬ್ಬದ ಊಟ ಅಂದಿದ ತಕ್ಷಣ ಯಾರೇ ಆಗಿದ್ರು ಸಹ ಡಯಟ್ ಆಗಿರ್ಬೋದು ಅಥವಾ ಏನೇ ರೀತಿಯ ಹೆಲ್ತ್ ಕಾನ್ಷಿಯಸ್ ಇರ್ಬೋದು ಪಕ್ಕಕ್ಕಿಟ್ಟು ಸೊ ಹಬ್ಬದ ಊಟನ ಫಸ್ಟ್ ಪ್ರಿಫರ್ ಮಾಡ್ತಾರೆ. ಸೊ ಹಬ್ಬದ ಊಟ ತಿನ್ನೋದ್ರಿಂದ ಹೊಟ್ಟೆ ಉಬ್ಬರ ಸಮಸ್ಯೆ ಆಗಿರ್ಬೋದು, ಅಸಿಡಿಟಿ ಸಮಸ್ಯೆ ಆಗಿರ್ಬೋದು ಕಾಮನ್ ಆಗಿ ಕಾಡುತ್ತೆ. ಸೊ ಈ ಹಬ್ಬದ ಊಟ ತಿಂದಿಲ್ಲ ಅಂದ್ರೂ ಕೂಡ ನಾರ್ಮಲ್ ಆಗಿ ಕೆಲವರಿಗೆ ಹೊಟ್ಟೆ ಉಬ್ಬರ ಸಮಸ್ಯೆ ಆಗಿರ್ಬೋದು, ಅಸಿಡಿಟಿ ಸಮಸ್ಯೆ ಆಗಿರ್ಬೋದು ಪ್ರತಿಯೊಬ್ಬರಲ್ಲೂ ಇದೆ. ಇದಕ್ಕೆ ಯಾವುದೇ ರೀತಿಯ ಏಜ್ ಲಿಮಿಟ್ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಅಸಿಡಿಟಿ ಆಗಿರ್ಬೋದು, ಹೊಟ್ಟೆ ಉಬ್ಬರ ಸಮಸ್ಯೆ ಆಗಿರ್ಬೋದು ಇದ್ದೇ ಇರುತ್ತೆ. ಸೊ ಇವತ್ತು ನಾನು ಇಲ್ಲಿ ತಗೊಂಡಿರುವಂತಹ ಜೀರಿಗೆಯಲ್ಲಿ ನ್ಯಾಚುರಲ್ ಆಗಿ ಆಂಟಿ ಗ್ಯಾಸ್ ಕೆಮಿಕಲ್ ಅದರಲ್ಲೇ ನ್ಯಾಚುರಲ್ ಆಗಿ ಇದೆ. ಸೊ ಇದು ಡೈಜೆಷನ್ಗೆ ತುಂಬಾನೇ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಬ್ಲೋಟಿಂಗ್ ಅಂತ ಏನ್ ಹೇಳ್ತೀವಿ, ಹೊಟ್ಟೆ ಉಬ್ಬರ ಅಂತ ಏನ್ ಹೇಳ್ತೀವಿ, ಅದು ಇನ್ಸ್ಟೆಂಟ್ ಆಗಿ ತಕ್ಷಣ ರಿಲೀಫ್ ಮಾಡೋದಕ್ಕೆ ಜೀರಿಗೆ ತುಂಬಾನೇ ಯೂಸ್ಫುಲ್ ಅಂತ ಹೇಳ್ಬೋದು. ಅಂಡ್ ಜೀರಿಗೆ ಬರೀ ಡೈಜೆಷನ್ಗೆ ಮಾತ್ರ ಅಲ್ಲ, ಕೊಲೆಸ್ಟ್ರಾಲ್ ಅನ್ನ ನಿಯಂತ್ರಿಸಲು ಅಥವಾ ವೆಯ್ಟ್ ಲಾಸ್ ಮಾಡೋದಕ್ಕೆ, ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಅಂಡ್ ಇದು ನಮ್ಮ ಪೀರಿಯಡ್ಸ್ ಪೇಯ್ನ್ ಏನಿದೆ, ಪೀರಿಯಡ್ಸ್ ಪೇಯ್ನ್ಗೂ ಕೂಡ ಇನ್ಸ್ಟೆಂಟ್ ಆಗಿ ಸ್ಟಮಕ್ ಪೇಯ್ನ್ ಏನಿರ್ಬೋದು ಅದನ್ನ ನಿವಾರಿಸೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಈಗ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಸೋಂಪು. ಸೋಂಪು ಕೂಡ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಸರಿ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು. ನಮ್ಮ ಬಾಡಿಯನ್ನ ಡಿಟಾಕ್ಸ್ ಮಾಡೋದಕ್ಕೂ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅಂಡ್ ಇದು ಕೂಡ ಡೈಜೆಷನ್ ಆಗಿರ್ಬೋದು ಅಥವಾ ಬ್ಲೋಟಿಂಗ್ ಆಗಿರ್ಬೋದು, ಹೊಟ್ಟೆ ಉಬ್ಬರ ಅಂತ ಏನ್ ಹೇಳ್ತೀವಿ ಅದನ್ನ ಕೂಡ ಸರಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಅದನ್ನು ಸರಿ ಮಾಡುತ್ತೆ, ತಲೆನೋವೇನಿದೆ ಅದನ್ನು ಕೂಡ ಸರಿ ಮಾಡುತ್ತೆ. ಅಂಡ್ ನಾನು ನಿಮಗೆ ಲೈಕ್ ಕಣ್ಣಿನ ಓಮ್ ರೆಮಿಡಿಗೆ ಏನು ತೋರಿಸಿ ಅದರಲ್ಲಿ ತೋರಿಸಿದ್ದೆ ನಾನು. ಈ ಸೋಂಪನ್ನ ನೇತ್ರ ಜ್ಯೋತಿ ಅಥವಾ ಹರ್ಬ್ಸ್ ಆಫ್ ಸೈಟ್ಸ್ ಅಂತಾನು ಕೂಡ ಕರೀತಾರೆ. ಕಣ್ಣಿಗೆ ತುಂಬಾ ರಾಮಬಾಣ ಅಂತ ಏನಿದೆ ಅದೇ ರೀತಿ ಇದು ಡೈಜೆಷನ್ಗೂ ಕೂಡ ಹಾಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ. ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಏಲಕ್ಕಿ. ಏಲಕ್ಕಿಯನ್ನ ಆಯುರ್ವೇದದಲ್ಲಿ 3 ದೋಷಗಳಿಗೆ ಒಂದೇ ಮದ್ದು ಅಂತ ಹೆಸರುವಾಸಿಯಾಗಿದೆ. ಅದೇ ಕಾಫ, ವಾತ, ಪಿತ್ತ ಅಂತ. ಸೊ ಈ ಸರ್ವ ರೋಗಕ್ಕೂ ಒಂದೇ ಮದ್ದು ಏಲಕ್ಕಿ. ಸೊ ಏಲಕ್ಕಿಯಲ್ಲಿ ಮೆಂಥಾನ್ ಆಯಿಲ್ ಹೆಚ್ಚಾಗಿ ಇರೋದ್ರಿಂದ ಇದು ಕೂಡ ನಮ್ಮ ಹೊಟ್ಟೆಯ ಸಮಸ್ಯೆ, ಹೊಟ್ಟೆಯಲ್ಲಿ ಯಾವುದೇ ರೀತಿಯ ಬ್ಲೋಟಿಂಗ್ ಆಗಿರ್ಬೋದು, ಡೈಜೆಷನ್ ಆಗಿರ್ಬೋದು, ವಾಮಿಟಿಂಗ್ ಸೆನ್ಸೇಷನ್ ಆಗಿರ್ಬೋದು ಆ್ಯಂಡ್ ಫುಡ್ ಪಾಯ್ಸನಿಂಗ್ ಆಗಿರ್ಬೋದು, ಯಾವುದೇ ರೀತಿ ಆಗಿದ್ರೂ ಕೂಡ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಸಿಂಪಲ್ ಆದ 3 ಇಂಗ್ರೀಡಿಯೆಂಟ್ ಜೀರಿಗೆ, ಸೋಂಪು, ಏಲಕ್ಕಿಯನ್ನು ಬಳಸ್ಕೊಂಡು ಒಂದು ಒಳ್ಳೆಯ ಓಮ್ ರೆಮಿಡಿಯನ್ನು ತಿಳಿಸ್ಕೊಡ್ತೀನಿ. ಸೊ ಹೊಟ್ಟೆ ಉಬ್ಬರಕ್ಕೆ, ಅಸಿಡಿಟಿ, ಗ್ಯಾಸ್ಟ್ರಿಕ್ ಅಂತ ಏನು ಹೇಳ್ತೀವಿ, ನಮ್ಮ ಇಂಟೆಸ್ಟೈನಲ್ ಅಂದರೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಮಸಲನ್ನು ಇದು ಕಂಪ್ಲೀಟ್ ಆಗಿ ಸಾಫ್ಟ್ ಮಾಡಿ ಡೈಜೆಷನನ್ನು ಸರಿ ಮಾಡೋದಕ್ಕೆ ಈ 3 ಇಂಗ್ರೀಡಿಯೆಂಟ್ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವು ಒಂದು ಗ್ಲಾಸ್ ನೀರನ್ನ ಬಿಸಿ ಮಾಡ್ಕೊಳ್ಳೋಣ. ಒಂದು ಗ್ಲಾಸ್ ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೀವಿ. ನೀರು ಈಗ ಕುದೀತಾ ಇದೆ. ಇದಕ್ಕೆ ನಾವಿವಾಗ 1 ಸ್ಪೂನ್ ಜೀರಿಗೆಯನ್ನ ಹಾಕೊಳ್ಳೋಣ. ಜೀರಿಗೆಯಲ್ಲಿ ಆಂಟಿ ಇನ್ಫ್ಲಮೇಟರೀಸ್ ಪ್ರಾಪರ್ಟೀಸ್ ಕೂಡ ಹೆಚ್ಚಾಗಿ ಇದೆ. ಅಂಡ್ ಇದು ಮಕ್ಕಳು ಕೂಡ ಸೇವಿಸಬಹುದು, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. ಅಸಿಡಿಟಿ ಅನ್ನೋದು ಸಣ್ಣ ಮಕ್ಕಳು, ಎಳೆ ಮಕ್ಕಳಿಂದ ಹಿಡಿದು ಅಜ್ಜಿ ತಾತಂದ್ರು ಅಥವಾ ಯಾವುದೇ ಏಜ್ ಲಿಮಿಟ್ ಇಲ್ಲ ಅದಕ್ಕೆ. ಸೊ ಇದನ್ನು ಯಾರು ಬೇಕಾದ್ರೂ ಸೇವಿಸಬಹುದು. 1 ಇಯರ್ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಯಾರು ಬೇಕಾದ್ರೂ ಸೇವಿಸಬಹುದು. ಈಗ 1 ಸ್ಪೂನ್ ಜೀರಿಗೆಯನ್ನ ಹಾಕಿದ್ದೀನಿ. ಇದಕ್ಕೆ 1 ಸ್ಪೂನ್ ಸೋಂಪನ್ನ ಹಾಕ್ತೀನಿ. ಸೊ 2 ಇಂಗ್ರೀಡಿಯೆಂಟ್ ಹಾಕಾಗಿದೆ. ಈಗ ಫೈನಲ್ ಆಗಿರೋದು ಏಲಕ್ಕಿ. ಏಲಕ್ಕಿಯನ್ನ ನೀವು ಬಿಡಿಸುವಂತ ಅಗತ್ಯ ಇಲ್ಲ. ಜಸ್ಟ್ ಈ ತರ ಓಪನ್ ಮಾಡಿ ನೀವು ಸಿಪ್ಪೆ ಸಮೇತ ಈ ನೀರಿಗೆ ಹಾಕ್ಬೋದು. 2 ರಿಂದ 3 ಏಲಕ್ಕಿ ಸಾಕು. ಅದು ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಅಂಡ್ ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಯಾವುದೇ ರೀತಿಯ ಫುಡ್ ಪಾಯ್ಸನ್ ಆಗಿದ್ರೆ ಅದನ್ನ ಹೋಗ್ಲಾಡ್ಸೋದಕ್ಕೆ ಕಂಪ್ಲೀಟ್ ಆಗಿ ಯೂಸ್ ಆಗುತ್ತೆ. ನೀವು 1-2 ಏಲಕ್ಕಿ ಕಾಳನ್ನ ಬಾಯಿಗೆ ಹಾಕೊಂಡು ಆಮೇಲೆ ಯಾವುದೇ ರೀತಿಯ ಊಟ ಮಾಡೋದ್ರಿಂದ ನಿಮ್ಗೆ ಆ ಊಟದಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಬ್ಲೋಟಿಂಗ್ ಆಗಿರ್ಬೋದು, ಫುಡ್ ಪಾಯ್ಸನಿಂಗ್ ಆಗಿರ್ಬೋದು ಯಾವುದು ಆಗೋದಿಲ್ಲ. ಈಗ ಕಂಪ್ಲೀಟ್ ಆಗಿ ಹಾಕಿದ್ದೀವಿ, ಚೆನ್ನಾಗಿ ಕುದೀತಾ ಇದೆ. ನಾನು ಆಗ್ಲೇ ಹೇಳ್ದೆ 1 ಗ್ಲಾಸ್ ನೀರು ಅರ್ಧ ಗ್ಲಾಸ್ಗೆ ಬರೋ ತನಕ, ಕಂಪ್ಲೀಟ್ ನೀರ್ ಕಲರೇ ಚೇಂಜ್ ಆಗೋ ತನಕ ಕುದಿಸ್ಬೇಕು. ಸೊ ಕಂಪ್ಲೀಟ್ ಆಗಿ ಈಗ ಕುದ್ದಿದೆ. 1 ಗ್ಲಾಸ್ ನೀರೇನಿದೆ ಅದು 1/2 ಗ್ಲಾಸ್ ಆಗಿದೆ. ನಾವು ಕಂಪ್ಲೀಟ್ ಆಗಿ ಶೋಧಿಸ್ಕೊಳ್ಳೋಣ. ಸೊ ನೀರ್ ರೆಡಿ ಇದೆ.
ಹೊಟ್ಟೆ ಉಬ್ಬರ ಅಥವಾ ಅಸಿಡಿಟಿ ಅನ್ನೋದು ಸಣ್ಣ ಪ್ರಾಬ್ಲಮ್ ಅಥವಾ ಕಾಮನ್ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು. ಬಟ್ ಅದು ಮಾಡುವಂತ ತೊಂದರೆ ಇದೆಯಲ್ಲ, ಅದು ತುಂಬಾನೇ ಹೇಳ್ಕೊಳೋದಕ್ಕೆ ಆಗೋದಿಲ್ಲ. ಅಂಡ್ ನಿಮ್ಮ ಕಂಪ್ಲೀಟ್ ಊಟ ಸೇರೋದಕ್ಕೆ ಬಿಡೋದಿಲ್ಲ. ಅಂಡ್ ಕಂಪ್ಲೀಟ್ ಆಗಿ ನಿಮ್ಮ ಮೂಡನ್ನೇ ಕಂಪ್ಲೀಟ್ ಚೇಂಜ್ ಮಾಡ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಸಿಂಪಲ್ ಆದ ಹೋಮ್ ರೆಮಿಡಿಯನ್ನ ನೀವು ಮಾಡಿ ಕುಡಿಯೋದ್ರಿಂದ ಯಾವುದೇ ರೀತಿಯ ಹೊಟ್ಟೆ ಉಬ್ಬರ ಸಮಸ್ಯೆ ಆಗಿರ್ಬೋದು, ಅಸಿಡಿಟಿ ಆಗಿರ್ಬೋದು, ತಕ್ಷಣ ನಿವಾರಣೆ ಆಗುತ್ತೆ. ಸೊ ಈ ಸಿಂಪಲ್ ಆದ ಹೋಮ್ ರೆಮಿಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನೀವು ಸಹ ಖಂಡಿತವಾಗ್ಲೂ ಟ್ರೈ ಮಾಡಿ ಅಂತ ಹೇಳ್ತಾ, ಮತ್ತಷ್ಟು ಹೋಮ್ ರೆಮಿಡಿ ಮತ್ತೆ ಕ್ವಿಕ್ ಟಿಪ್ ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ, ಉತ್ತಮ ಜೀವನ ಶೈಲಿಗಾಗಿ.